ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಇದೇನೋ ನಮ್ಮ ಸಿಸ್ಟರ್ ಏನೋ ತೋರಿಸ್ತಿದ್ದಾರೆ ಅಂದ್ಕೊಂಡ್ರೆ, ನಾನು ನಮ್ಮ ಸಿಸ್ಟರ್ ಊರಿಗೆ ಹೋಗಿದ್ದೆ. ಅವ್ರ ಮನೆಯದು ಒಂದು ಸ್ವಲ್ಪ ವಾತಾವರಣ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ. ನೋಡಿ, ಅವ್ರ ಮನೇಲಿ ಆಕಳ ಇದು 5 ಹಸುಗಳಿದಾವೆ ನೋಡ್ರಿ. 5 ಹಸುಗಳು. ಮತ್ತು ಇವ್ರು ಏನಿದಾರಲ್ಲ, ಜಾಯಿಂಟ್ ಫ್ಯಾಮಿಲಿ ರೀ, ಫುಲ್ ಜಾಯಿಂಟ್ ಫ್ಯಾಮಿಲಿ ಇವ್ರದ್ದು. ಆಮೇಲೆ ಇವರು ಜಾಸ್ತಿ ಸೀಡ್ಸ್ ಬೆಳೀತಾರೆ. ಡ್ರ್ಯಾಗನ್ ಆಯಿತು, ಮತ್ತು ಡ್ರ್ಯಾಗನ್ ಫ್ರೂಟ್ಸ್ ಇದೆಲ್ಲ ತುಂಬ ಅಂದರೆ ತುಂಬ ಬೆಳೀತಾರೆ. ಅವ್ರಿಗೆ ಅದರಿಂದ ತುಂಬ ಲಾಭವೂ ಆಗಿದೆ ನೋಡ್ರಿ. ಇವಾಗ ಹಸುಗಳು ಅದು ಸಪ್ರೇಟೇ ಮಾಡಿದ್ದಾರೆ ಅವ್ರಿಗೆ. ಈ ಪಾಪು ಅವ್ರ ಮನೆ ಪುಟ್ಟಲಕ್ಷ್ಮಿ ನೋಡ್ರಿ. ಇದು ನಮ್ಮ ಧೃತಿ ಪುಟ್ಟಾಗಿ ಎಲ್ಲರೂ ಒಂದು ಹಾಯ್ ಮಾಡಿರಿ. ತುಂಬ ತರಲೆ ಕಿಲಾಡಿ ಮಾಡ್ತಾಳೆ ಇವಳು. ಇದಕ್ಕೆ ಸಪ್ರೇಟಾಗಿ ಅವರು ಈ ದನಿನ ಮನೆ ಅಂತ ಹೇಳ್ತಾರಲ್ಲ, ಆ ಥರ ಮಾಡಿದ್ದಾರೆ ನೋಡ್ರಿ. ಅವಕ್ಕೆ ಏನೇನು ಬೇಕೆಲ್ಲ ಎಲ್ಲ ಐಟಮ್ಸ್ ಇಟ್ಟು ಸಪ್ರೇಟೇ ಒಂದು ಮನೆ ಥರ ಮಾಡಿ ಮೇಲ್ಗಡೆ ತಗಡು ಹಾಕಿಸಿ ಸೀಟ್ ಅಂತಾರಲ್ಲ ಅದನ್ನು ಹಾಕ್ಸಿದ್ದಾರೆ ನೋಡ್ರಿ. ಇದೆಲ್ಲ ತಿಂಡಿ ಚೀಲ ನೋಡ್ರಿ. ಅದಕ್ಕೆಲ್ಲ ಮೇವು ಭಾಳ ಅಂದರೆ ಭಾಳ ಮಹತ್ವ ಕೊಡ್ತಾರೆ ಇವರು ಹಸುಗಳಿಗೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದ್ದಾರೆ ಅವ್ರ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ. ಅವರು ಎಲ್ಲರೂ 4 ಜನ ಇದ್ದರು, 4 ಜನನೂ ಕೂಡಿದ್ದಾರೆ ಅವರು ನೋಡ್ರಿ. ಈ ಪುಟ್ಟಂಗೆ ಎಲ್ಲರೂ ಒಂದು ಹಾಯ್ ಮಾಡಿರಿ. ಈ ಪುಟ್ಟ ವಿಡಿಯೋ ಮಾಡ್ತೀನಿ ಅಂತ ಗೊತ್ತಾದ ತಕ್ಷಣ ಚೆಂಡ ಕೆಳಗಿಟ್ಟಿದ್ದಾಳೆ ನೋಡ್ರಿ. ಇಲ್ಲಿ ಬೆಂಗೋ ಚಿಪ್ಸ್ ತಿಂತಿದ್ದಾಳೆ. ಕೊಡು ಅಂದರೆ ಕೊಡ್ತಿಲ್ಲ. ಭಾಳ ತರಲೆ ಮಾಡ್ತಾಳ್ರಿ ಇವಳು. ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಅಚ್ಚುಮೆಚ್ಚು ನಮ್ಮ ಧೃತಿ ಪುಟ್ಟ. ತರಲೆ ಜಾಸ್ತಿ ಈಕಿದು ನೋಡ್ರಿ. ಇಲ್ಲಿ ಯಾವ ಥರ ಮಾಡ್ತಿದ್ದಾಳೆ ಅಂತ. ಅದು ಅವಳು ಹೊತ್ಕೊಳ್ಳೋ ಬೆಡ್ಶೀಟ್ ತೊಗೊಂಡು ಯಾವ ಥರ ಮಾಡ್ತಿದ್ದಾಳೆ ಅಂತ ನೋಡ್ರಿ. ಮತ್ತು ನಾನು ಅವ್ರವ್ರಿಗೆ ಹೋಗ್ತಿದ್ದಲ್ಲ, ಅದಕ್ಕೆ ಸ್ವಲ್ಪ ಪುಳಿಯೋಗರೆ ಮಾಡ್ಕೊಂಡು ಹೋಗ್ತಾಯಿದ್ದೆ. ನಾನು ಯಾವ ಥರ ಪುಳಿಯೋಗರೆ ಮಾಡ್ತಿದ್ದೇನೆ ಅಂತ ನಿಮ್ಗೆ ತೋರಿಸೋಣ ಅಂತ ತೋರ್ಸಕತ್ತೀನಿ. ಇಲ್ಲೊಂದು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೆ ಫ್ರೆಂಡ್ಸ್. ನಾನು ಆಯಿಲ್ ಹಾಕ್ಕೊತಿದ್ದೀನಿ. ನೀವು ಯಾವ ಥರ ಪುಳಿಯೋಗರೆ ಮಾಡ್ತೀರಾ ಅಂತ ನಂಗೆ ತೋರಿಸಿ ಹೇಳ್ರಿ. ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಹೇಳಕತ್ತೇನೆ ನೋಡಿ ಫ್ರೆಂಡ್ಸ್. ಬರೀ ಇವಾಗ ನೋಡಿರಿ ಶೇಂಗಾಕಾಳು ಹಾಕೋಳಕತ್ತೆ. ನಾನು ಎಣ್ಣೆ ಕಾದ್ಮೇಲೆ ಮೊದಲಿಗೆ ನೀವು ಶೇಂಗಾಕಾಳು ಹಾಕ್ಕೋಬೇಕು. ಶೇಂಗಾಕಾಳು ಮತ್ತು ಕಡಲೆಬೇಳೆ, ಓಕೆನಾ ಫ್ರೆಂಡ್ಸ್? ಶೇಂಗಾಕಾಳು, ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ 3 ಹಾಕ್ತೀನಿ ನಾನು ಇದಕ್ಕೆ. ಇವಾಗ ನೋಡಿರಿ, ಶೇಂಗಾಕಾಳು, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀನಿ. ಫುಲ್ಲು ಕಾಯಬೇಕು ಎಣ್ಣೆ. ನಾನು MTR ಪುಳಿಯೋಗರೆ ತೊಗೊಂಡಿದ್ದೀನಿ. MTR ಪುಳಿಯೋಗರೆ ಯೂಸ್ ಮಾಡ್ತೀನಿ. ಮತ್ತು ನೀವು ಯಾವುದು ಯೂಸ್ ಮಾಡ್ತೀರ ಅಂತ ನೋಡಿರಿ. ನಾನು ಮನೆಯಲ್ಲೇ ಮಾಡಿ ಇಟ್ಕೊತೀನಿ. ಖಾಲಿ ಆಗಿರೋದ್ರಿಂದ MTR ತೊಗೊಂಡಿದ್ದೀನಿ. ಮನೆಯಲ್ಲೇ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್. ನಾವು ಎಷ್ಟು ಬೇಕಷ್ಟು ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ಯೂಸ್ ಆಗುತ್ತೆ. ಆದರೆ ನಾನಿಲ್ಲಿ ನಮ್ಮ ಶಾಪಲ್ಲೇ ಇತ್ತಲ್ಲ MTR ಪುಳಿಯೋಗರೆ, ಅದನ್ನೇ ತೊಗೊಂಬಂದೆ. ಇವಾಗ ನೋಡಿರಿ, ನಾನು 10 ರೂಪಾಯಿದು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಬನ್ನಿ ಇವಾಗ ನೋಡಿರಿ, ಫುಲ್ಲು ಈ ಥರ ಫ್ರೈ ಮಾಡ್ಕೊಳ್ರಿ ಶೇಂಗಾಕಾಳು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತೈತಿ. ನಾನು ಇದೇ ಥರ ಪುಳಿಯೋಗರೆ ಮಾಡೋದು. ಮತ್ತು ನೀವು ಯಾವ ಥರ ಮಾಡ್ತೀರಂತಲೂ ಹೇಳ್ಬೋದು. ಈಸಿಯಾಗಿ ಮಾಡುವಂಥ ಪುಳಿಯೋಗರೆನ ನಿಮಗೆ ತೋರ್ಸಕತ್ತೀನಿ. ಇವಾಗ ನೋಡಿರಿ, ಸ್ವಲ್ಪ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಇನ್ನೂ ಫ್ರೈ ಮಾಡ್ಕೊಳಕತ್ತೇನೆ ನೋಡಿರಿ. ಈಗೇನ್ರಿ ಎಲ್ಲರಿಗೂ ಬರುತ್ತೆ ಪುಳಿಯೋಗರೆ ಮಾಡೋದು, ತುಂಬ ಈಸಿನೇ. ಆದರೆ ನಾನು ಯಾವ ಥರ ಮಾಡ್ತೀನಿ ಅಂತ ತೋರ್ಸಕತ್ತಿದ್ದೆ. ಮತ್ತು 2 ಪ್ಯಾಕೆಟ್ ನಾನು ಇದಕ್ಕೆ ಪುಳಿಯೋಗರೆ ಪೌಡ್ರ್ ಹಾಕ್ಕೊಳಕತ್ತೀನಿ. 2 ಪ್ಯಾಕೆಟ್ ಪುಳಿಯೋಗರೆ ಪೌಡ್ರ್ ಹಾಕಿಬಿಟ್ಟು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಬಿಡಿ ಗ್ಯಾಸ. ನೆಕ್ಸ್ಟ್ ಇದಕ್ಕೆ ಹುಣಸೆ ರಸ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ಹುಣಸೆ ರಸ ಹಾಕ್ಕೊಳ್ಳಿ. ಹುಣಸೆ ರಸ, ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಒಂದು ಸ್ವಲ್ಪ ಖಾರ ಪುಡಿ, ಇಷ್ಟೇ ಇದಕ್ಕೆ ಬೇಕಾಗಿರೋದು ನೋಡಿ. ಇವಾಗ ತೋರಿಸ್ತೀನಿ ನಾನು. ಹುಣಸೆ ರಸ ಹಾಕ್ಕೊಂಡು ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಬಿಡಿ. ಇದರಲ್ಲೇ ಹುಣಸೆ ರಸ ಹಾಕಬೇಕು ಫ್ರೆಂಡ್ಸ್. ನೀವು ಸಪ್ರೇಟ್ ಅನ್ನದಲ್ಲಿ ಹಾಕೋಕೆ ಹೋದರೆ ಅಷ್ಟು ಟೇಸ್ಟ್ ಬರಲ್ಲ ಅಂತ ಹೇಳ್ತೀನಿ. ಇದರಲ್ಲೇ ಹಾಕಿಬಿಡಿ ನೀವು, ಯಾಕಂದರೆ ಭಾಳ ಟೇಸ್ಟ್ ಬರ್ತೈತಿ. ಬೇಕಾದ್ರೆ ಸ್ವಲ್ಪ ಬೆಲ್ಲದ ಪುಡಿಯನ್ನು ಹಾಕ್ಕೋಬೋದು ನೀವು, ಇನ್ನೂ ಟೇಸ್ಟ್ ಬರ್ತೈತಿ. ನಾನು ಹಾಕಿಲ್ಲ, ನೀವು ಬೇಕಾದರೆ ಹಾಕ್ಕೋಬೋದು. ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಪುಳಿಯೋಗರೆ ನೋಡಿರಿ. ಇವಾಗ ಫುಲ್ ಇದನ್ನು ಮತ್ತೆ ಗ್ಯಾಸ್ ಆನ್ ಮಾಡಿಟ್ಟು ನಾನು ಇದಕ್ಕೆ ಹುಣಸೆ ರಸ ಹಾಕ್ತೀನಿ ನೋಡಿರಿ. ಇವಾಗ ನೋಡಿರಿ, ಹುಣಸೆ ರಸ ಹಾಕ್ಕೊಳಕತ್ತೀನಿ. ಹುಣಸೆ ರಸ ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಡಿ. ನೀವು ಅನ್ನಕ್ಕೇನು ಹಾಕೋ ಅವಶ್ಯಕತೆ ಇರಲ್ಲ. ಇದರಲ್ಲೇ ಹಾಕಿ ಮಿಕ್ಸ್ ಮಾಡ್ಕೊಂಬಿಡಿ. ಜಾಸ್ತಿ ಆಯಿತು ಅಂದರೆ ಎತ್ತಿಡ್ಬೋದು, ಫ್ರಿಜ್ ಒಳಗಿಟ್ರೆ ನಿಮ್ಗೆ ಬೇಕಾದಾಗ ನೀವು ಮಾಡ್ಕೋಬೋದು. ಪುಳಿಯೋಗರೆ ಗೊಜ್ಜು ಇನ್ನೂ ಚೆನ್ನಾಗಾಗುತ್ತೆ. ಪುಳಿಯೋಗರೆ ಗೊಜ್ಜು ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ಫ್ರೀ ಇದ್ದಾಗ. ಇವಾಗ ನೋಡಿರಿ, ನಾನು ಖಾರ ಪುಡಿ ಹಾಕ್ಕೊಳಕತ್ತೀನಿ ನೋಡಿರಿ. ಬ್ಯಾಂಡಿಕಿ ಮೆಣಸಿನಕಾಯಿ ಖಾರ ಪುಡಿ ಹಾಕ್ಕೊಳಕತ್ತೀನಿ. ಸ್ವಲ್ಪ ಅರಿಶಿಣ ಪುಡಿ ಅಂದರೆ ಟರ್ಮರಿಕ್ ಪೌಡ್ರ್ ಅಂತಿರಲ್ಲ, ಅದನ್ನು ಹಾಕ್ಕೋಬೇಕು. ನೀವು ಉಪ್ಪು ನೋಡಿ ಹಾಕ್ಕೋಬೇಕು, ಯಾಕಂದರೆ ಪುಳಿಯೋಗರೆಯಲ್ಲಿ ಆಲ್ರೆಡಿ ಉಪ್ಪು ಹಾಕಿರ್ತಾರೆ ಪುಳಿಯೋಗರೆ ಪೌಡ್ರಲ್ಲಿ. ಮತ್ತು ನೀವು ರೈಸಿಗೆ ಹೆಂಗೂ ಉಪ್ಪು ಹಾಕಿರ್ತೀರಲ್ಲ, ನೀವು ನೋಡಿ ಹಾಕ್ಕೊಳ್ರಿ. ನಾನು ಹಾಕಿಲ್ಲ ಇಲ್ಲಿ, ನೀವು ನೋಡಿರಿ ಫ್ರೆಂಡ್ಸ್, ನೋಡಿ ಹಾಕ್ಕೊಳ್ರಿ. ಎಷ್ಟು ಬೇಕಾಗ್ತದೆ ಅಷ್ಟು ಹಾಕ್ಕೊಂಡು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ರಿ. ಇವಾಗ ನಾನು ರೈಸ್ ಮಾಡಿಟ್ಕೊಂಡಿದ್ದೆ ನೋಡಿರಿ. ರೈಸ್ ಮಾಡಿಟ್ಕೊಂಡಿದ್ದೆ, ಫುಲ್ಲು ಆರಿದೆ. ಇದು ಫ್ಯಾನ್ ಗಾಳಿಗೆ ಇಟ್ಟಿದ್ದೆ ನಾನು, ಆರಿದೆ ನೋಡಿ ಫ್ರೆಂಡ್ಸ್.
ಇವಾಗ ಇದಕ್ಕೆ ನಾನು ಆಗಲೇ ಏನು ಮಾಡ್ಕೊಂಡಿದ್ದಿಲ್ಲ ಪುಳಿಯೋಗರೆದ್ದು ಎಲ್ಲ ಮಿಕ್ಸ್ ಮಾಡಿಕೊಂಡು ಫುಲ್ಲು ಕಲಿಸ್ಕೊಂಡ್ಬಿಡ್ತೀನಿ. ಸಿಸ್ಟರ್, ಪುಳಿಯೋಗರೆ ಎಲ್ಲರಿಗೂ ಗೊತ್ತಿರುತ್ತೆ, ನೀವು ಪುಳಿಯೋಗರೆ ತೋರಿಸ್ತಿದ್ದೀರಲ್ಲ ಅಂದ್ಕೋಬೇಡಿ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ಬರು ಹಾಗೆ ಎಣ್ಣೆ ಕಾಯಿಸ್ಬಿಟ್ಟು ಆ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾರೆ ಅಲ್ವಾ ಫ್ರೆಂಡ್ಸ್. ಒಬ್ಬೊಬ್ಬರು ಒಂದೊಂದು ಥರ ಪುಳಿಯೋಗರೆ ಮಾಡ್ತಾರೆ. ನಮ್ಮ ಆಂಟಿಯರು ಹೇಳ್ಕೊಟ್ಟಿದ್ರು ನನಗೆ ಈ ಥರ ಮಾಡಿದರೆ ಟೇಸ್ಟ್ ಆಗುತ್ತೆ ಅಂತ. ನಾನು ಹಾಗಾಗಿ ಈ ಥರ ಮಾಡ್ತೀನಿ, ನೀವು ಮಾಡಿ ನೋಡ್ರಿ ಬೇಕಿದ್ರೆ. ಬನ್ನಿ ಇವಾಗ ನೋಡಿ ಫುಲ್ಲು ನಾನು ಅದನ್ನೆಲ್ಲ ಮಸಾಲ ಪುಳಿಯೋಗರೆದ್ದು ಅದಕ್ಕೆ ಹಾಕ್ಕೊಳಕತ್ತೀನಿ. ನೀವು ನೋಡಿರಿ, ನೀವು ಎಷ್ಟು ಜನದ ಮೇಲೆ ನೀವು ಮಾಡ್ಕೊತೀರಲ್ಲ ಅಷ್ಟು ಜನದ ಮೇಲೆ ಸಾಮಾನನ್ನು ಹಾಕ್ಕೋಬೋದು. ಜಾಸ್ತಿ ಆಯಿತು ಅಂದರೆ ಎತ್ತಿಡ್ಕೋಬೋದು, ಫ್ರಿಜ್ ಇದ್ದರೆ ನಿಮ್ಗೆ ಬೇಕಾದಾಗೆ ನೀವು ಕಲಿಸ್ಕೊಂಡು ಊಟ ಮಾಡ್ಬೋದು. ನನ್ನ ಮಗನಿಗೆ ಪುಳಿಯೋಗರೆ ಅಂದರೆ ಭಾಳ ಇಷ್ಟ ರೀ. ಸ್ಕೂಲಿಗೆ ಹೆಚ್ಚು ಕಮ್ಮಿ ಪುಳಿಯೋಗರೆನೇ ಜಾಸ್ತಿ ಒಯ್ತಾನೆ. ನಮಗೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಪುಳಿಯೋಗರೆ ಮೇಲೆ, ಆದರೆ ಮಕ್ಳಿಗೋಸ್ಕರ ಏನಾದರೂ ನಾವು ಮಾಡಲೇಬೇಕಲ್ಲ. ಇವಾಗೇನು ರೀ, ಚಿತ್ರಾನ್ನ, ಪುಳಿಯೋಗರೆ, ಬಿಸಿಬೇಳೆ ಬಾತು ಅಲ್ವಾ, ಇವೆಲ್ಲ ಬಂದುಬಿಟ್ಟಿದ್ದಾವಲ್ರಿ. ಟೊಮೊಟೊ ಬಾತು ನಮಗೆಲ್ರಿ, ನಾವು ಸಣ್ಣವರಿದ್ದಾಗ ನಮ್ಮವರೆಲ್ಲ ನಮಗೆ ರೊಟ್ಟಿ ಸುಟ್ಕೊಡ್ತಿದ್ರು ಬೆಳಗ್ಗೆ, ಹೌದಲ್ರಿ. ಹಸಿಕಾಯಿ ಚಟ್ನಿ, ಮೊಸರು, ರೊಟ್ಟಿ ತಿಂದು ನಾವು ಬೆಳೆದು ರೀ. ಆದರೆ ನಮ್ಮ ಮಕ್ಳು ಇವಾಗ ಈಗಿನ ಇದಕ್ಕೆ ನಾವು ಹೊಂದ್ಕೋಬೇಕಂತ ಪರಿಸ್ಥಿತಿ ಬಂದತ್ರಿ. ನೋಡಿರಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿರಿ ಅಲ್ವಾ. ಬನ್ನಿ ಇವಾಗ ನೋಡಿರಿ ಪುಳಿಯೋಗರೆ ರೆಡಿ ಆಗೈತಿ. ನೀವು ಯಾವ ಥರ ಮಾಡ್ತೀರಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಮತ್ತು ನಾನು ಮಾಡಿರೋ ರೆಸಿಪಿ ಇಷ್ಟ ಆದರೆ ನೀವೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಮತ್ತು ನಾವು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತೈತೆ ರೀ ಪುಳಿಯೋಗರೆ. ಟೇಸ್ಟ್ ಮಾಡಿ ನೋಡಿರಿ. ಮತ್ತು ಈ ಕಡೆ ಶೇಂಗಾ ಹೋಳ್ಗಿನೂ ಮಾಡಿ ಇಟ್ಕೊಂಡಿದ್ದೆ. ನಮ್ಮ ಸಿಸ್ಟರಿಗೆ ಶೇಂಗಾ ಹೋಳ್ಗೆ ಅಂದರೆ ತುಂಬ ಇಷ್ಟ. ಇವಾಗ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ.